FIR ಕೊಡ್ತೀರಾ, ಗಾಡಿ ಹುಡುಕ್ತೀರಾ, ಮೋಸ ಮಾಡಿದೆ. ನಿನ್ನ ಅಲ್ಲಿ ಎಲ್ಲಿ ಇಡಬೇಕಾಯ್ತು, ನಾನು ಎక్కడ ಜಾಗದಲ್ಲಿ ಇಡಬೇಕಾಗಿತ್ತು, ಇನ್ನು ನನ್ನ ಮನೆ ಹಾಳಾಗೋಯ್ತು. ನಿನ್ನಿಂದ ನನ್ನ ಮನೆ ಹಾಳಾಗೋಯ್ತು ಅಂತ ನಿನ್ನ ಹೇಳ್ತಾ ಇದ್ದೀನಿ. ಆಯ್ತು, ಅವ್ರು ಮಾಡಿರೋ ಕೆಲಸದಿಂದ ನಾಳೆ ನಾನು ಮದುವೆ ಆಗೋ ಮನೆಗೆ ಏನಾದ್ರೆ ನಾನು ಈ ತರ ಮಾಡಿದೀನಿ ಅಂತ ಫೇಕ್ ನ್ಯೂಸ್ ಏನಾದ್ರೆ ರಿಯಲ್ ಅಂತ ತಿಳ್ಕೊಂಡ್ಬಿಟ್ರೆ ನನ್ನ ಮನೆ ಹಾಳಾಗ. ಹೌದೌದು, ನಿಮ್ ಲೈಫೇ ನಿಮ್ಮನ್ನ ಅಲ್ಲೇ ಈ ತತ್ವ 11 ಗಂಟೆ ಗಂಟ ಪುರಸಭೆ ಅಂತ ಕೂರ್ತಿದ್ದಾರೆ. FIR ಕೊಡ್ತೀರಾ, ಗಾಡಿ ಹುಡುಕ್ತೀರಾ, ಗಾಡಿ ಹುಡುಕಿದ್ಮೇಲೆ ಮತ್ತೆ ನೀವು ಪೇ ಮಾಡಿದ್ರೆ ಅವರೇ ಪೇ ಮಾಡಿದ್ರೆ? ಎಲ್ಲ ನಾನೇ ಪೇ ಮಾಡಿ ನಾನೇ ರಿನ್ಯೂಸ್. ಈಗ ಅವ್ರ ಮೇಲೆ FIR ಆಗಿದೆ, ಅವ್ರದ್ದು ಏನಂತ ಗೊತ್ತಿಲ್ಲ. 2 ತಿಂಗಳು ಅವ್ರನ್ನ ಕೋರ್ಟಿಗೆ ಕರೀತಾರೆ, ಅದಾದ್ಮೇಲೆ ನಿಮ್ಮನ್ನ ಕರೀತಾರೆ. ನಮ್ಗೆ ಗೌರ್ಮೆಂಟ್ ಲಾಯರ್ ಇರ್ತಾರೆ, ಇದೆಲ್ಲ ನಮ್ಗೆ ಗೊತ್ತು ಸ್ವಲ್ಪ. ಓಕೆ ಸರ್ ಅಂತ ಹೇಳಿದೆ. ನಮ್ಗೆ ಅವರೊಬ್ಬ ಪೊಲೀಸರು ನಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಏನಿರುತ್ತೆ ಎಲ್ಲಾನು ಅಪ್ಡೇಟ್ ಮಾಡಿ ಕ್ಲಿಯರ್ ಮಾಡ್ಕೊಂತಾ ಇದ್ದೀನಿ. ಅದ್ಮೇಲೆ ಅದಾದಷ್ಟು ಬೇಗ ಕ್ಲಿಯರ್ ಆಯ್ತು. ನನ್ಗೇನಿಲ್ಲ, ಅವ್ರು ಕರೆಕ್ಟಾಗಿ ಕಾಂಪ್ರಮೈಸ್ ತಗೊಂಡು ನನ್ನ ಹತ್ರಕ್ಕೆ ಬಂದ್ರೆ ಓಕೆ. ಬಟ್ ಲಾಸ್ಟ್ ಟೈಮ್ ನೀನು ಕಾಂಪ್ರಮೈಸ್ ಅಂತ ಬಂದ್ಬಿಟ್ಟು ನೀನು ಯಾವಾಗ ಡ್ರೈವರ್ ಆಗಿ ನಾನು ಮೋಸ ಮಾಡಿದೆ, ನೀನು ಅಲ್ಲಿ ಎಲ್ಲಿ ಇಡಬೇಕಾಯ್ತು, ನಾನು ಎక్కడ ಜಾಗದಲ್ಲಿ ಇಡಬೇಕಾಗಿತ್ತು, ಒಂದು ಮರ್ಯಾದೆ ಕೊಟ್ಟೆ. ಅವ್ರಿಗೆ ಒಂದೊಂದು ಏನ್ ಮಾಡ್ತೆ ಮಾಡ್ಕೊಂತಾರೆ, ಹಂಗೆ ಅರ್ಥ ಆಗ್ಬಿಟ್ಟಿದೆ. ಒಂದು 20-25 ಅದೇ FIR ಇದಾಗಲ್ಲ, ಅದು ಇದು ಅಂತ ಯಾರೋ ಹೇಳ್ಕೊತಿದ್ದಾರೆ. ಹಂಗೆ ನಾನು ಡೈರೆಕ್ಟ್ ಆಗಿ ಹೋದೆ. 2 ದಿವಸ FIR ಕೊಡಕ್ ಹೋದಾಗಿದೆ. ರೋಡ್ ಮಗ್ಳಲ್ಲಿ ಮಲಗಿಸಿದ್ದಾನೆ, ಬರ್ತಾ ಇದೀನಿ. ನಿಮ್ಮನ್ನ ಅಲ್ಲೇ ತತ್ವ 11 ಗಂಟೆ ಗಂಟ ಪುರಸಭೆ ಅಂತ ಕೂರ್ಸಿದ್ದಾನೆ ನಮ್ಮನ್ನು. ಇಷ್ಟೆಲ್ಲ ಆದ್ಮೇಲೆ ಮಕ್ಳಿಗೆ ಹೆಂಗೆ ಅಂದ್ರೆ ಬುದ್ಧಿ ಕಲ್ಸೋದೇನೆ ಒಳ್ಳೇದೊಂದು. ಬುದ್ಧಿನ ಫೋನ್ ಮಾಡ್ದ ನನಗೆ, ವಿಡಿಯೋ ಹಾಕಿದ ತಕ್ಷಣ ಬ್ರದರ್ ನೀವು ಮಾಡಿದ ಸರಿನಾ ಅಂತ ನನಗೆ ಕೇಳ್ದ. ಏನಪ್ಪ ಆಯ್ತು, ಸೊ ಹಾಕಿರೋ ವಿಡಿಯೋದಿಂದ ನನಗೆ ಇದ್ರೊಳಗಡೆ ಮಾರ್ಕೆಟ್ ಒಳಗಡೆ ಹೋದ್ರೆ ನಿನಗೆ ಗಾಡಿಗೆ ಬುಕ್ಕಿಂಗ್ ಕೊಡಲ್ಲ, ಯಾಕೆ ನಿಂಗೆಲ್ಲ ಜಗಳ ಮಾಡ್ತೀರಾ ನೀವು, ಮಿಕ್ಸ ಮಾಡ್ತೀರಾ, ಹೆಚ್ಚು ನನ್ನ ಮಾಲ್ ಹೋಗುತ್ತೆ, ತರಕಾರಿದಾಗಿರ್ಬೋದು ನಿನ್ನದಾಗಿರ್ಬೋದು ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನಿಂದ ನನ್ನ ಮನೆ ಹಾಳಾಗೋಯ್ತು, ನಿನ್ನಿಂದ ನನ್ನ ಮನೆ ಹಾಳಾಗೋಯ್ತು ಅಂತ ನೀನು ಹೇಳ್ತಾ ಇದ್ದೀನಿ. ಆಯ್ತು, ಅವ್ರು ಮಾಡಿರೋ ಕೆಲಸದಿಂದ ನಾಳೆ ನಾನು ಮದುವೆ ಆಗೋ ಮನೆಗೆ ಏನಾದ್ರೆ ನಾನು ಈ ತರ ಮಾಡಿದೀನಿ ಅಂತ ಫೇಕ್ ನ್ಯೂಸ್ ಏನಾದ್ರೆ ರಿಯಲ್ ಅಂತ ತಿಳ್ಕೊಂಡ್ಬಿಟ್ರೆ ನನ್ನ ಮನೆ ಹಾಳಾಗಲ್ಲ. ಹೌದೌದು, ನಿಮ್ ಲೈಫೇ ಸ್ಪೈಲ್ ಆಗಲ್ವಾ? ನೀನ್ ಗಾಡಿ ಬಗ್ಗೆ ಯೋಚನೆ ಮಾಡ್ತಾ ಕಣೋ, ನಾನು ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಯಾವನ ಹತ್ರ ಮಾತಾಡ್ತಾ ಇದ್ದಾರೆ. ನಾನು ರ್ಯಾಶ್ ಆಗೇ ಮಾತಾಡ. ಎಲ್ಲ ಏನ್ ಅನ್ಕೋತಾರೆ, ಇವನು ಏನೋ ಪರವಾಗಿಲ್ಲ, ಅಷ್ಟೇನು ರ್ಯಾಶ್ ಇಲ್ಲ, ಏನಾರ ಮಾಡ್ಬೋದು ನೀವು ಅಂತಾರೆ. ಸೊ ಕರೆಕ್ಟಾಗಿ ಹೇಳ್ತೀನಿ, ಯಾರಾಗಿದ್ರು ಅಷ್ಟೇನೆ ಒಬ್ಬ ಗಂಡ್ಸೆ. ಹೌದು, ಅದ ಟೈಮ್ ಬಂದಾಗ ಎಲ್ಲಿ ಗಂಟೆ ತಲೆ ಗಂಟೆ ತಡಿತಾನೆ. ಒಂದು ಚೂರು ಅವ್ನಿಗೆ ಟ್ರಿಗರ್ ಆಯ್ತು ಅಂದ್ರೆ ಬೇರೆ ಲೆಕ್ಕಾಚಾರದಲ್ಲಿ ಎಂತವನಾಗಿದ್ರು ಅಷ್ಟೇನೆ. ಮನೆಯವ್ರ ವಿಚಾರಕ್ಕಾಗಿ ಇನ್ನೊಂದು ವಿಚಾರಕ್ಕೆ ಬಂದ್ರೆ ಅದು ಬೇರೆ ಲೆಕ್ಕಾಚಾರದಲ್ಲಿ ತಿಳಿಸ್ತೀವಿ. ಹೌದು, ಆತರ ಏನ್ ಮಾಡ್ಕೊಂಡದ ನೀವು? ಇನ್ನು FIR ನಡೀತಾ ಇದೆ, ಅದು ನಡೀತಾ ಇದೆ, ಕೋರ್ಟಲ್ ಕೇಸ್ ನಡೀತಾ ಇದೆ. ಕರ್ಮ ಬಿಡಲ್ಲ ಅಂತ ನನಗೆ ಅವ್ರು ಫೋನ್ ಮಾಡಿದ್ರು. ಗಾಡಿ ಹುಡುಕ್ಸ್ಬೇಕಾದ್ರೆ ಅದೆಲ್ಲ ಹುಬ್ಳಿ ಹತ್ರ ಗಾಡಿ ಆಕ್ಸಿಡೆಂಟ್ ಆಯ್ತು. ಕರ್ಮ ರಿಟರ್ನ್ಸ್. ಓಕೆ, ಫ್ರೆಂಡ್ ಶೇಪೇ ಹೋಗಿದ್ಯಾ? ಹುಬ್ಳಿ ಹತ್ರ, ಹುಬ್ಳಿ ಸ್ಟೇಷನ್ ಹತ್ರ ಎಲ್ಲೋ ಕರೆಕ್ಟಾಗಿ ಅವತ್ತು ಹೇಳಿದ್ರು, ಮರ್ತ್ಬಿಟ್ಟಿದ್ದೆ. ಗಾಡಿಯಲ್ಲಿ ಸ್ಟೇಷನ್ ಹತ್ರ ಅಲ್ಲಿದೆ ಅನ್ಕಣಪ್ಪ, ಅದರಿಂದ ಸೀಸ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಆಕ್ಸಿಡೆಂಟ್ ಆಗೈತೆ ಅಂತ ಅವ್ರು ನನಗೆ ಅಪ್ಡೇಟ್ ಮಾಡಿದ್ರು. ಬಿಡಿ ಸರ್, ಅಲ್ಲಿ ಕರ್ಮ ಯಾರು ಬಿಡಲ್ಲ ಅಂತ ನಾನು ಹಂಗೆ ಅನ್ಕೊಂಡೆ. ಕೋರ್ಟಲ್ ನಡೀತಾ ಇದೆ, ಹೋಗ್ತಾ ಇದ್ರೆ? ಇಲ್ಲ, ಕೋರ್ಟ್ ನನಗೆ ಇನ್ನೂ ಕರೆದಿಲ್ಲ, ಒಂದ್ಸಲ ಕರೆದಿಲ್ಲ. ಕ್ಲಿಯರೆನ್ಸ್ ಬಂದಿಲ್ಲ ನನಗೆ. ಅಪ್ಡೇಟ್ ಮೆಸೇಜ್ಗಳು ಬರ್ತಾ ಇರುತ್ತೆ ನಿಮ್ ಲಾಯರ್ ಕಡೆಯಿಂದ. ನಮ್ ಲಾಯರ್ ಏನಿಲ್ಲ, ಆ ಕಡೆಯಿಂದ ಇದ್ ಮಾಡಿದಾಗ ನನಗೆ ಮಾಮೂಲಿ ನಮ್ ನಂಬರ್ ಇರುತ್ತಲ್ಲ, ಅದರಿಂದ ಒಂದ್ ಮೆಸೇಜ್ಗಳು ಅದೇನೋ ಬರ್ತಾ ಇರುತ್ತೆ. ತಲೆ ಕೆಲ್ಸ್ಕೊಂಡು ಅವ್ರು ಯಾವ ತರ ತಗೋಪಿ ಇದ್ ಮಾಡ್ತೀನಿ ನಾನು. ಸರಿ, ಇವಾಗ ಹೊಸದಾಗೆ ಯಾರಾದ್ರೂ ನಾನು ಕಾರ್ ತಗೊಂಡು ಕಾರ್ ಬಿಸ್ನೆಸ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಂಡು ಜೀವನ ನಡೆಸ್ತೀನಿ ನಮ್ಮಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನೀವು? ಬರ್ಬೇಡಿ, ಯಾರು ಬರ್ಬೇಡಿ. ಈಗ ನೋಡ್ತಾ ಇರ್ಬೋದು ನೀವು, ಸೆಕೆಂಡ್ ಶೋರೂಮ್ಗಳಲ್ಲಿ ಆಫರ್ ಕೊಡ್ತಾ ಇದಾರೆ, ನೋಡಿದ್ರಾ? ನಾವು ಹೋಗಿಲ್ಲ, ನಾವು ಅಲ್ಲ ವಿಡಿಯೋಸ್ಗಳಲ್ಲಿ ಆಫರ್ ಕೊಡ್ತಾರೆ. ಓಕೆ, ವಿಡಿಯೋ ಗಾಡಿಗಳು ಅಷ್ಟು ಸೆಕೆಂಡ್ ನಿಂತ್ಕೊಂತ ಇದೆ, ಅಷ್ಟು ಚೀಪ್ ಅಂಡ್ ಬೆಸ್ಟ್ ಆಗೋಗ್ತಾ ಇದೆ ಗಾಡಿಗಳು. ಒಂದಿತ್ತ ಗಾಡಿ ಸೇಲ್ ಮಾಡೋದು, 1.5 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಹಾಕೋದು, ಶೋರೂಮ್ ಗಾಡಿ ಮಾಡ್ಕೊಂಡ್ಬರೋದು. ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಎಷ್ಟು ಗಾಡಿ ಇದೆ ಗೊತ್ತಾ? ನಾವು ಕಟ್ತಾ ಇರೋದು. ಸರ್ ಎಷ್ಟೋ ಸರಿ ನಾನೇ ಕಟ್ಟಕ್ಕಾಯ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ, ಒಂದ್ಸರಿ ಡಲ್ ಆಯ್ತು ಅನ್ಕೊಳ್ಳಿ, ಮುಗೀತು ಕತೆ ನಮ್ದು. ಏನ್ ಮಾಡ್ತೀರಾ? ನಿಮ್ದು ಮನೆ ಕಡೆ ಊರ್ ಕಡೆ ಜಮೀನ್ ಮಾಡ್ಕೊಂಡಿದ್ದೀರಾ, ನಿಮ್ದಾಗಿ ತಂದೆ ತಾಯಿಯವ್ರ ಇರಿ, ಜಮೀನ್ ಮಾಡ್ಕೊಳ್ಳಿ, ಆರಾಮಾಗಿರಿ. ನಾವ್ ಬಂದು ಸಮುದ್ರಕ್ಕೆ ಬಿದ್ಬಿಟ್ಟಿದೀವಿ ಆಲ್ರೆಡಿ, ಈಗ್ಲೇಬೇಕು ನಾವು. ನೀವ್ ಬಂದ್ ಬೀಳಕ್ ಹೋಗ್ಬೇಕು. ನಾನು ಹೇಳೋದು ಅಷ್ಟೇನೆ, ಯಾರೇ ಬರ್ತೀನಿ ಅಂದ್ರೆ ದಯವಿಟ್ಟು ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್, ಯಾರು ಗಾಡಿ ತಗೊಂಡ್ ಬರ್ಬೇಡಿ. ಇಲ್ಲಿ ಬಿಸ್ನೆಸ್ ಇಲ್ಲ. ಯಾರೋ ಒಬ್ಬ ಹೇಳ್ತಾನೆ ನಿನ್ಗೆ ನಾನ್ ಮಾಡ್ತಾ ಇದ್ದೀನಿ, ಡೈಲಿ 3,000 ಮಾಡ್ತಾ ಇದೀನಿ, 4,000 ಮಾಡ್ತಾ ಇದೀನಿ. ಎಲ್ಲಾ ದಿವಸನೂ ಬಿರಿಯಾನಿ ತಿನ್ನಕ್ಕಾಗಲ್ಲ. ಮೊಸರನ್ನೂ ತಿನ್ಬೇಕು, ಚಿತ್ರಾನ್ನೂ ತಿನ್ಬೇಕು, ಕೆಲವು ಟೈಮ್ ತಂಗ್ಳನ್ನೂ ತಿನ್ಬೇಕು. ಎಷ್ಟೋ ಸರಿ ನನ್ನ ಹತ್ರನೇ ಊಟಕ್ಕೂ ದುಡ್ಡಿಲ್ಲದ ಮಟ್ಟಿಗಾಗಿರುತ್ತೆ ಗೊತ್ತಾ? ಹೌದು, ಎಲ್ಲಾರು ಎಂತರಾದ್ರೂ ಟೈಮ್ ಹಂಗ್ ಬಂದೇ ಬರುತ್ತೆ. ಪ್ರತಿಯೊಂದು ಪರಿಸ್ಥಿತಿಗಳು ಯಾವ ಟೈಮಲ್ಲಿ ಯಾವ್ದು ಏನು ಅಂತ ಹೇಳಕ್ ಗೊತ್ತಾಗಲ್ಲ. ಇಲ್ಲಿ ನಾವು ಎಷ್ಟು
ಕೆಲಸ ಮಾಡ್ತೀವಿ ಅಷ್ಟು ದುಡಿಮೆ ಇಲ್ಲಿ. ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಬರೋದು ಮುಖ್ಯ ಅಲ್ಲ. ನೀನ್ ಡೇ ಅಂಡ್ ನೈಟ್ ರಾತ್ರಿ ಆಗ್ಲಿ ಇಲ್ಲಿ ನಿದ್ದೆ ಮಾಡ್ದಂಗೆ ಡ್ಯೂಟಿ ಮಾಡಿದ್ರೆ ಏನೋ ಒಂಚೂರು ನೀನ್ ಮನೆ ಮೇಂಟೈನ್ ಮಾಡ್ತೀಯ. ಬೆಂಗಳೂರಲ್ಲಿ ಇವತ್ತವರೆಗೂ ಒಂದು ಮಿಡಲ್ ಕ್ಲಾಸ್ ಮನೆ ಅಂತ ಯಾವ್ದೇ ಬಂದ್ರು ನೀವು ಆಲ್ಮೋಸ್ಟ್ ಅಲ್ಲೂ ಗೊರಗುಂಟೆಪಾಳ್ಯದಿಂದ ಆ ಕಡೆ ಸೈಡ್ 8ನೇ ಮೈಲಿ ಗಂಟನವೆ 8ನೇ ಮೈಲಿ ನಾಗಸಂದ್ರ ಇಲ್ಲೆಲ್ಲ ಹೋಗಿ ನೋಡಿ ನೀವು. ಒಂದೊಂದು ಕುಟುಂಬದವರು 4 ಜನ ಇರ್ತಾರೆ. ತಂದೆ ತಾಯಿ ಮಕ್ಕಳು ಎಲ್ಲಾ ದುಡಿದು ಜೀವನ ಮಾಡಕ್ಕಾಗ್ತಾರೆ. ಒಟ್ಟಲ್ಲಿ ಬೆಂಗಳೂರು ಬಂದ್ರೆ ನಿನ್ನಂತೂ ಉದ್ಧಾರ ಮಾಡ್ತೊಟ್ಟು ಹಾಳಂತ ಮಾಡ ಅದು ಡಿಪೆಂಡ್ ಅವ್ರ ಮೇಲೆ ಇರುತ್ತೆ. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೆಂಗಳೂರು ಬಂದ್ರೆ ಅಂದ್ರೆ ನೀವು ಹಾಳಾಗಂತ ಚಾನ್ಸಸ್ ಯಾವ್ದೇ ಕಾಣಕ್ಕಿರಲ್ಲ. ನೀವು ಏನೋ ಒಂದು ಕೆಲಸ ಹುಡುಕ್ಬೋದು, ಏನಾರೋ ಒಂದು ಕೆಲಸ ಮಾಡ್ಬೋದು. ಒಂದು ಫ್ಯಾಕ್ಟ್ರಿ ಏನಾರೋ ಒಂದು ಬೆಂಗಳೂರು ಕೈ ಬೀಸ್ ಕರೀತಾ ಇದೆ ಅಂದ್ರೆ ನಿಮ್ಗೆ ಏನೋ ಒಂದು ದಾರಿ ತೋರಿಸುತ್ತೆ. ಬಟ್ ಅದನ್ನ ನೀವು ಮಿಸ್ಬಿಹೇವ್ ಮಾಡ್ಕೊಳಕ್ ಉಳಿಸ್ಕೊಂಡ್ ಬಿಡು ಅವ್ರ ನೋಡಿ ನೋಡಿ ಬೇಜಾರಾಗೋಗ್ಬಿಟ್ಟಿದೆ. ಈಗ ಬರ್ತೀನಿ ಅನ್ನೋಂಥವ್ರಿಗೆ ನಾನು ತುಂಬಾ ಜನ ಕೇಳ್ತೀನಿ, ಬೇಡ್ರಪ್ಪ ಗಾಡಿ ಮಾಡ್ಬೇಡಿ. ಕೃಷ್ಣ ಅಣ್ಣ ನನ್ ಕೃಷ್ಣ ಎಲ್ಲೋ ಒಂದ್ ಕಡೆ ಸ್ಟೇಷನ್ ಔಟ್ ಬಂದಿರುತ್ತೆ ಅನ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಅಲ್ಲಿರುತ್ತೆ, ಅಣ್ಣ ನನ್ಗೂ ಡ್ಯೂಟಿ ಇದ್ರೆ ಕೊಡಿ ಅಣ್ಣ. ನಾನೇ ಬೇರೆಯವ್ರ ಹತ್ರ ಕೇಳ್ಕೊಂಡು ತಿಂತಾ ಇದ್ದೀನಿ. ಹೌದು ಹೇಳ್ತಾ ಇರೋದು ಸೀರಿಯಸ್ ಆಗಿ. ನನಗೆ ಕೆಲವು ಬುಕ್ಕಿಂಗ್ಗಳು ಓನ್ ಬುಕ್ಕಿಂಗ್ ಬರುತ್ತೆ. ನನಗೆ 30% 20% ನಾನು ಓನ್ ಬುಕ್ಕಿಂಗ್, ಮಿಕ್ಕಿದೆಲ್ಲ ಬೇರೆ ಹತ್ರ ಕೇಳೇ ನಾನು ಮಾಡೋದು ಬುಕ್ಕಿಂಗ್. ಆಮೇಲೆ ಇಲ್ಲಿ ಬಂದ್ಮೇಲೆ ಪೇಮೆಂಟ್ಗಳು ಇಲ್ಲೇ ಆಗತ್ತೆ, ಎಲ್ಲಕ್ಕೂ ತಡಿಬೇಕು. ಇವತ್ತು ಡ್ಯೂಟಿ ಕೊಟ್ಟವನು ನಾಳೆ ಒಂದೊಂದ್ಸ ಬೇರೆ ತರನೇ ಮಾತಾಡ್ತಾರೆ, ಅದನ್ನು ಕೇಳ್ಬೇಕಾಗುತ್ತೆ. ನಾವೆಲ್ಲ ನೋಡ್ಬಿಟ್ಟಿದ್ದೀವಿ. ನನ್ನ ಜೊತೆಗಿದ್ದವ್ರೇನೆ ಎಷ್ಟೋ ಜನ ಬೇರೆ ಬೇರೆ ತರ ಮಾತಾಡಿದ್ದಾರೆ. ಸರಿ, ಇವಾಗ ಒಬ್ಬರಿಗೆ ಬಂದ್ರೆ ಯಾರಾದ್ರು ಡೈಲಿ ಎಷ್ಟನ್ನು ಮಾಡ್ಬೋದು? ಒಂದು ಮಿನಿಮಮ್ ಅಂದ್ರೆ ಇಷ್ಟ ಆಗುತ್ತೆ ಒಂದ್ಸಲ ಗಾಡಿ ತಗೊಂಡು ಹೊರಗಡೆ ಹೋದ್ರೆ ಗಾಡಿ ಖರ್ಚು ಬೆಳಗ್ಗೆಯಿಂದ ಸಂಜೆ ಗಂಟ ಕಷ್ಟಪಟ್ಟು ಡೀಸೆಲ್ ಹೋದ್ರು ಪರವಾಗಿಲ್ಲ, ಏನೋ ಒಂದು ಕಷ್ಟಪಟ್ಟು ಟ್ರಾಫಿಕ್ ಅಂತ ಹೊಡಿತೀನಿ ಅಂದ್ರೆ ಅವನ ಕೆಪಾಸಿಟಿ ಮೇಲೆ ಒಂದು 2000ದಿಂದ 3000 ಮಾಡ್ಬೋದು. ಒಂದು ಕೆಪಾಸಿಟಿ ಮೇಲೆ ಅವ್ನು 1000 ಮಾಡೋಷ್ಟ್ರೊಳಗೇನೆ ಕಾಲ್ನ ಬಂದ್ಬಿಟ್ಟು ಅದ್ರ ಮಿಸಿಕ್ತಾನೆ. ಟ್ರಾಫಿಕ್ ಹಂಗಿರುತ್ತೆ. ಹಿಂಗೆ 2000-3000 ಮಾಡೋದು ಮುಖ್ಯ ಅಲ್ಲ. 2000-3000 ನಿಮ್ಗೆ ಎಷ್ಟು ಮಿಕ್ತಾ ಐತೆ ಅನ್ನೋದು ಫಸ್ಟ್ ಯೋಚನೆ ಮಾಡಿ. ನಾನು ಹೇಳೋದು ನಿಮ್ಗೆ 3000 ಮಾಡ್ತಾನಂತೆ ನಾನು ಹೋಗ್ಬಿಡ್ತೀನಿ 3000 ಮಾಡ್ತೀನಿ ಬಾಯ್ಲಿಗೆ. 3000 ಮಾಡಕ್ 1000 ರೂಪಾಯಿ ಡೀಸೆಲ್, ಊಟ ತಿಂಡಿ 200 ರೂಪಾಯಿ, ನೀನ್ ಲಕ್ಸರಿ ಆಗಿ ತಿಂದ್ರೆ 300 ರೂಪಾಯಿ ಆಯ್ತಾ? ಎಷ್ಟಾಯ್ತು? 1300 ಆಯ್ತು. 1300 ಹೋಯ್ತು. ಇನ್ನು ಉಳಿಯೋದೇನು 1000 ಅಲ್ಲ. EMI ನೀವು ಎಷ್ಟು ದಿವಸ ಡ್ಯೂಟಿ ಮಾಡ್ತೀರಾ? ಹಬ್ಬ ಒಂದು 20 ದಿವಸ ಮಾಡ್ತೀರಾ ಅಷ್ಟೇ. ವೀಕ್ಲಿ ಒನ್ಸ್ ಬೇಕೇ ಬೇಕು ಆಯ್ತಾ? 20,000 EMI ಹಾಕ್ಸ್ಕೊಂಡಿರ್ತೀರಾ ನೀವು ಮಂತಿಗೆ. 20 ದಿವಸ ಮಾಡಿದ್ರೆ 1000 ರೂಪಾಯಿ EMI ತೆಗೀರಿ. ನೀನ್ ಎಷ್ಟು ಮಿಕ್ಕಂತು? 700 ರೂಪಾಯಿ ಮಿಕ್ಕಿದೆ. 700 ರೂಪಾಯಿ ಮ್ಯಾಕ್ಸಿಮಮ್ ಒಂದು 15,000 ರೂಪಾಯಿ. 3000 ಮಾಡ್ತಾನೆ, ನಾನು 4000 ಮಾಡ್ತಾನೆ. ಅವ್ನ ಏನೇ ಮಾಡಿದ್ರು ನಮ್ಮ ಕೊನೆಗೆ ಮಿಕ್ಕದು ಅಮೌಂಟ್ ಅಂತ ಬಂದು 700ರಿಂದ 1000 ರೂಪಾಯಿ ಅಷ್ಟೇ ಪರ್ ಡೇ. ಫುಲ್ ಕ್ಯಾಶ್ ಅಲ್ಲಿ ಇತ್ತ ಒಂದೇನೋ ಒಂಚೂರು 1,000 ಮಿಕ್ಸ್ಕೊಂಡು ತಿಂಗಳಿಗೆ ಒಂದು 45,000 ಮಿಕ್ಸ್ಬೋದು. ಅದ್ರ ಬದಲು ಎಲ್ಲಾರ ಹೋಗಿ ಆರಾಮಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡಿರಿ. ಮೊದಲು ನೀವು ಇನ್ವೆಸ್ಟ್ ಮಾಡೋಕ್ಕಿಂತನ ಸುಮ್ಮನೆ ಹೋಗಿಲ್ಲ ಬೇರೆ ಕಡೆ ಕೆಲಸ ಮಾಡಿ ಬಿಟ್ರಂತೀರಾ? ರೈತರಾಗಿದ್ದೀರಾ, ರೈತರಾಗೇ ಇದ್ಬಿಡಿ. ಯಾರ್ದೋ ಮಾತಾಡ್ಕೊಂಡು ಇಲ್ಲಿ ಬರಕ್ ಹೋಗ್ಬಿಡಿ. ಇವತ್ತು ಎಷ್ಟೋ ಜನ ನಾವು ನೋಡ್ತಾ ಇದೀವಿ, ಊರಲ್ಲಿ ವ್ಯವಸಾಯನೂ ಬಿಟ್ಟು ಬರ್ತಾ ಇದಾರೆ. ನಾವು ನೋಡ್ದಂಗೆ ನಾನು ಅಲ್ಲಿ ಬಂದು ಗಾಡಿ ಓಡಿಸ್ತೀನಿ ಅಂತಾನು ಬಂದಿದ್ದಾರೆ. ತುಂಬಾ ಜನ ವ್ಯವಸಾಯ ಮಾಡ್ತಾ ಇದ್ದವರು ಈಗ ಆಲ್ಮೋಸ್ಟ್ ಆಲ್ ನೀವು ನೋಡ್ಬೋದು ನಮ್ಮ ಮಂಡ್ಯದಲ್ಲಿ ಡ್ರೈವರ್ಸ್ಗಳು ಕಮ್ಮಿ ಆಗಿದ್ದಾರೆ. ಎಲ್ಲ ರೈತರು ಸ್ವಾಭಿಮಾನ ಬದುಕ್ತಾರೆ. ಅವ್ರ ಏನಂತ ಹೇಳಿ ಹೋಗಿ ಈಗ ಸುಮಾರು ನೋಡಿ ಉತ್ತರ ಕರ್ನಾಟಕ ನಾವೇ ಜಾಸ್ತಿ ಇರೋದಿಲ್ಲ. ಅವ್ರ ಹೆಂಗೆ ಅಂದ್ರೆ ನಾನು ಕಬ್ಬನಾರ ಬೆಳ್ಕೊಂಡಿರ್ತೀನಿ, ನನ್ನ ಮಕ್ಳ ಹತ್ರ ಮಾತು ಕೇಳಲ್ಲ ಅಂದ್ಬಿಟ್ಟು ಎಲ್ಲ ಊರ್ಗೋದು. ಆತರ ಅಂದ್ರೆ ಈಗ ಡ್ರೈವರ್ಗಳು ತುಂಬಾ ಜನ ಅಲ್ಲಿ ಮಾತ್ರ ಅಂತಲ್ಲ, ಮಂಡ್ಯ ಅಂತಲ್ಲ, ನಮ್ಮ ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಬೇರೆ ಕಡೆ ಎಲ್ಲೆಲ್ಲ ಆಗಿರ್ಬೋದು, ಹಳ್ಳಿ ಕಡೆ ಇರೋಂಥವ್ರು ಎಷ್ಟೋ ಜನ ಕ್ಯಾಬ್ ಬೇಡ ಅಂತ ಬಿಟ್ಟು ವ್ಯವಸಾಯಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ. ಯಾಕೆಂದ್ರೆ ನಾನು ಓನರ್ ಆಗಿರ್ಬೇಕು, ನಾನು ಇದಕ್ಕೆ ಬಂಡವಾಳ ಹಾಕಿ ಬೇರೆ ಹತ್ರ ಮಾತು ಕೇಳಂಗಿರ್ಬೋದು ಅಂತ. ಎಷ್ಟೋ ಸರಿ ನಮ್ಗೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಇವೆಲ್ಲ ಬಿಟ್ಟು ಊರ್ ಕಡೆ ಹೋಗಿ ನಿಂದೆ ಗಿಟ್ಬಿಡೋಣ ಅಂತ ಅನ್ನಿಸ್ಬಿಡುತ್ತೆ. ಯಾಕೆಂದ್ರೆ ನಾವೇನೋ ಒಂದು ತಪ್ಪಾಗುತ್ತೆ ಅನ್ಕೊಳ್ಳಿ, ಅವ್ನು ಯಾರೋ ಬೈತಾನೆ, ಬೈಸ್ಕೊಳ್ಳೇಬೇಕು. ನಾವು ಒಂದ್ ಕಡೆ ಕಂಪ್ನಿಗೆ ಹಾಕಿರ್ತೀವಿ ಅಂತ ಅವ್ನು ಬೈಸ್ಕೊಳ್ಳೇಬೇಕು. ಯಾಕೆಂದ್ರೆ ನಾವು ಲೋನ್ ಇದೆ, EMI ಮಾಡ್ಕೊಂಡಿದ್ದೀವಿ, ಕಮಿಟ್ಮೆಂಟ್ ಇದೆ. ಈಗ ಇಲ್ಲಿ ಸಡನ್ ಬಿಟ್ಟು ಹೋದ್ವಿ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿ. ಅಲ್ಲ ಸರ್, ಇವಾಗ ಮತ್ತೆ ಈ ಫ್ಯಾಕ್ಟ್ರಿಯಲ್ಲಿ 15,000 20,000 ಕೆಲಸ ಮಾಡೋಂತಾರು ಬಿಟ್ಟು ನಾನು ಓನಾಗಿ ಮಾಡ್ಕೊಳ್ತೀನಿ ಅಂತ ತುಂಬಾ ಜನ ಬರ್ತಾವ್ರಿ. ಇವಾಗ ಬೇಡ, ಈ ಫೀಲ್ಡ್ಗೆ ಬೇಡ. ನಾನು ಅದೇ ಹೇಳ್ತಾ ಇದ್ನಲ್ಲ, ಈಗ ನಾನು 700 ರೂಪಾಯಿ ಮಿಕ್ತಾ ಇದೆ ಅಂದೆ. ಫ್ಯಾಕ್ಟ್ರಿಗಳಲ್ಲಿ ಆದ್ರೂ ಶನಿವಾರ ಇರುತ್ತೆ ಅನ್ಕೊಳ್ಳಿ, 26 ದಿವಸ ಡ್ಯೂಟಿ ಅನ್ಕೊಳ್ಳಿ. ಹೌದು. 10 ದಿವಸಕ್ಕೆ 7,000, 14,000, ಒಂದು 15ರಿಂದ 16,000 ರೂಪಾಯಿ ಕಾರ್ ಓಡಿಸಿ ನೀವೆಲ್ಲ ಮಿಕ್ಕುತ್ತೀರಾ ಅಂದ್ರೆ ನಾನು ಹೇಳೋ ಪ್ರಕಾರ 700 ರೂಪಾಯಿ ಮಿಕ್ಕೊಂಡ್ರೆ ನಿಮ್ಗೆ 14ರಿಂದ 15,000 ಮಿಕ್ಕಂತ. ಸರಿ, ಕಾರ್ ನಮ್ದಾಗುತ್ತಲ್ಲ ಲಾಸ್ಟಿಗೆ? ಯಾವ್ದು ಕಾರ್ ನಿಮ್ದಾಗುತ್ತೆ ಲಾಸ್ಟಿಗೆ. ಏನಾದ್ರು ಬಿಸ್ನೆಸ್ ಇಲ್ಲ ಅಂದ್ರೆ ಕಾರ್ ಸೀಸರ್ ಎತ್ಕೊಂಡ್ರೆ ಯಾರ್ದಾಗುತ್ತೆ?
ಡ್ಯೂಟಿ ಇವಾಗ ಅವರು ಅಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಹೋಗ್ತಾರೆ ಡ್ಯೂಟಿ ಹೆಂಗ್ ಮಾಡ್ಲೇಬೇಕು. ಗೊತ್ತಾ ಇದು ಓಲಾ ಒಬ್ಬರು ಡೈಲಿ ದುಡಿಮೆ ಸೋಂಬೇರಿ ಬೆಳೆಸಿ. ಈಗ ದುಡಿಮೆ ಮಾಡ್ತಾ ಇದೀವಾ, ಬೇಜಾರಾಯ್ತಾ ಮನೆಗೆ ಹೋಗೋಣ ಬಿಡ ನಾಳೆ ಬರೋಣ ಅಂತ. ಅವತ್ತಿನ ದಿವಸ ಆಗಲ್ಲ, ನಾಳೆ ಹೋಗೋಣ ಅನ್ಸುತ್ತೆ, ನಾಡ್ದು ಹೋಗೋಣ ಬಿಡ ಅನ್ಸುತ್ತೆ. ಇದೇ ತರ ನಾವು 10 ರಿಂದ 15 ದಿವಸ ಕಳೆದ್ಬಿಡ್ತೀವಿ. ಅಷ್ಟರೊಳಗಡೆ 10 ರಿಂದ 15 ದಿವಸ ಡ್ಯೂಟಿ ಮಾಡಿರಲ್ಲ. ಸ್ನೇಹಿತರುಗಳ ಹತ್ರ ಒಂದಷ್ಟು ಸಾಲ ಮಾಡ್ಕೊಂತೀವಿ, 500 ಹಾಕೋ ಮಗ 1000 ಹಾಕೋ ಮಗ ಸಾಲ ಮಾಡ್ಕೊಂತೀವಿ. ಮತ್ತ ಕಡೆ ಡ್ಯೂಟಿಗೆ ಅಂತ ಹೋಗ್ತೀವಿ. ಇವನ್ ಸಾಲ ತೀರ್ಸೋದು EMI ಕಟ್ಟೋದು. ನಾವು ಮಾಡ್ಕೊಳ್ಳೋ ತಪ್ಪುಗಳಿದು. ಏನ್ ಆಗ್ತಾ ಇರೋದೇ ಇದಿಲ್ಲಿ. ಅಂದ್ರೆ ಓನ್ ಗಾಡಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಡೆಯುತ್ತೆ, ಸ್ವಲ್ಪ ಏನೋ ಜೀವನ ನಡೆಸ್ಬೋದು.